ಹಾಯ್ ಎಲ್ರಿಗೂ ಶಾಸ್ತಾಸ್ ಟ್ರೆಷರ್ಸ್ ಯೂಟ್ಯೂಬ್ ಚಾನಲಿಗೆ ವೆಲ್ಕಮ್. ನಾನಿವತ್ತು ಮನೆಯಲ್ಲೇ ಬೇಲ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಸಿಂಪಲ್ ಟೇಸ್ಟಿ ಅಂದರೆ ಹೆಲ್ದಿ ಬೇಲ್ ಇದು. ಸೊ ಇದಕ್ಕೆ ಯಾವುದೆಲ್ಲ ಐಟಮ್ ಬೇಕಂದರೆ ಚಟಕ ಪಟಕ. ಸೊ ನಿಮಗೆ ಯಾವುದು ಬೇಕಾದರೂ ಕುರ್ಕುರೆ ತೊಗೊಳ್ಬೋದು, ರತ್ಲಮಿ ಶೇವ್, ಮಸಾಲ ಕಡಲೆ, ಮೂಂಗ್ ದಾಲ್, ಶೇಂಗ್ ಮತ್ತು ಒಂದು ಬೇಲ್ ಮಸಾಲ. ಬೇಲ್ ಮಸಾಲ ಯಾವುದು ಅಂತ ಹೇಳಿಕೊಡ್ತೇನೆ. ಇದು ನಾವು ಬೇಲ್ ಮಾಡುವವರ ಅಂಗಡಿ ಹತ್ರ ಕೇಳಿದರೆ ಅವರು ಕೊಡ್ತಾರೆ. ಇದಕ್ಕೆ ಬೇಲ್ ಮಸಾಲ ಅಂತೀವಿ. ಸೊ ಇದು ತುಂಬ ಟೇಸ್ಟಿಯಾಗಿ ಬೇಲ್ ಮಾಡ್ಬೋದು. ಸೊ ಇದಕ್ಕೆ ನೆಕ್ಸ್ಟ್ ಏನು ಬೇಕಂತ ಹೇಳಿದರೆ ಆನಿಯನ್. ನಾನಿಲ್ಲಿ 2 ಆನಿಯನ್ ತೊಗೊಂಡಿದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಲಿಂಬು ಹಾಗೆ 4 ಮೆಣಸಿನಕಾಯಿ. ಸೊ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಆ ಕ್ವಾಂಟಿಟಿಯಲ್ಲಿ ಐಟಮ್ನ ತೊಗೊಳ್ಬೋದು. ಸೊ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಒಂದು ಪಾತ್ರೆಗೆ ಆನಿಯನ್ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 2 ಆನಿಯನ್ ತೊಗೊಂಡಿದ್ದೇನೆ. ನಾನಿವಾಗ ಮೆಣಸಿನಕಾಯಿ ಹಾಕಿದೆ. ಅದಾದಮೇಲೆ 2 ಟೊಮ್ಯಾಟೊ ತೊಗೊಂಡೆ. ಸೊ ಟೊಮೆಟೊ ಹಾಕಿದ ಮೇಲೆ ಇದಕ್ಕೆ ಉಪ್ಪು ಹಾಕಬೇಕು. ಸೊ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೇನೆ. ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೇವೆ ಆ ಕ್ವಾಂಟಿಟಿಗೆ ಎಲ್ಲ ಐಟಮ್ ತೊಗೊಳ್ಬೇಕು. ಸೊ ಉಪ್ಪು ಹಾಕಿದ ಮೇಲೆ ಅದಕ್ಕೆ ಯಾವುದೆಲ್ಲ ಐಟಮ್ ಬೇಕಂತ ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ನಾನು ಹೇಳಿದ್ದೆಲ್ಲ ಬೇಲ್ ಮಸಾಲ. ಸೊ ಆ ಬೇಲ್ ಮಸಾಲ ಹಾಕಬೇಕು. ಇದು ನಮಗೆ ಎಷ್ಟು ಸ್ಪೂನ್ ಬೇಕು ಅಷ್ಟು ಸ್ಪೂನ್ ಹಾಕಬೇಕು. ಬಟ್ ನಾನಿಲ್ಲಿ 4 ಸ್ಪೂನ್ ಹಾಕಿದೆ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡ್ತದೆ. ಇದು ಇಲ್ಲ ಅಂದ್ರೂ ನಡೀತದೆ, ಹಾಕಲೇಬೇಕಂತ ಕಂಪಲ್ಸರಿ ಏನಿಲ್ಲ. ಬಟ್ ಹಾಕಿದ್ದು ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೇನೆ. ನಾವೀಗ ಅಂಗಡಿಗೆ ಹೋಗಿ ಬೇಲ್ ತಿನ್ನುವಾಗ ಅದಕ್ಕೆ ಚಟ್ನಿ ಎಲ್ಲ ಹಾಕ್ತಾರೆ. ಸೊ ನೀವು ಚಟ್ನಿ ಎಲ್ಲ ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಚಟ್ನಿ ಎಲ್ಲ ಹಾಕ್ಕೊಳ್ಳಿಲ್ಲ. ನಾನು ಸಿಂಪಲಾಗಿ ಬೇಲ್ ಮಸಾಲ ಹಾಕ್ಕೊಂಡೆ. ಇವಾಗ ನಾನು ಚಟಕ ಪಟಕ ಹಾಕ್ತಿದ್ದೇನೆ. ಅಂದರೆ ನಿಮಗೆ ಯಾವ ಕುರ್ಕುರೆ ಬೇಕು ಆ ಕುರ್ಕುರೆನ ತೊಗೊಳ್ಬೋದು. ನಾನು ಚಟಕ ಪಟಕ ಕುರ್ಕುರೆ ತೊಗೊಂಡೆ. ಇದು ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತದಂತ ಹೇಳಿ. ಸೊ ನಾನಿಲ್ಲಿ ಒಂದೇ ಪ್ಯಾಕೆಟ್ ತೊಗೊಂಡಿದ್ದೇನೆ. ಜಾಸ್ತಿ ಹಾಕಿದರೆ ತಿನ್ನುವಾಗ ಒಳ್ಳೆ ಆಗೋದಿಲ್ಲ ಅಂತೇಳಿ ಒಂದೇ ಪ್ಯಾಕೆಟ್ ತೊಗೊಂಡೆ. ಇದಾದಮೇಲೆ ನಾನಿವಾಗ ಇದಕ್ಕೆ ನೆಲಕಡಲೆ ಅಂದರೆ ಹಸಿ ನೆಲಕಡಲೆ ಅಲ್ಲ, ಪ್ಯಾಕೆಟಲ್ಲಿ ಸಿಗ್ತದಲ್ಲ ಶೇಂಗಾ ಅಂತ, ಆ ನೆಲಕಡಲೆ ತೊಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಇರ್ತದೆ ಇದು ನೆಲಕಡಲೆ. ಸೊ ಈ ನೆಲಕಡಲೆಯನ್ನು ತೊಗೊಂಡಿದ್ದೇನೆ. ಅದಾದಮೇಲೆ ಇದಕ್ಕೆ ನಾನಿವಾಗ ಮೂಂಗ್ ದಾಲ್ ಹಾಕ್ತಿದ್ದೇನೆ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ. ಇದು ಸ್ವಲ್ಪ ತಿನ್ನುವಾಗ ಟೇಸ್ಟ್ ಆಗ್ತದೆ. ಆಮೇಲೆ ಇದು ಇಷ್ಟ ಕೂಡ, ಅದಕ್ಕೋಸ್ಕರ. ಆಮೇಲೆ ಇದು ಮಸಾಲ ಕಡಲೆ ಅಂತ, ಇದು ಸ್ವಲ್ಪ ಖಾರ ಇರ್ತದೆ. ಸೊ ಇದಕ್ಕೆ ಮಸಾಲ ಕಡಲೆ ಹೇಳ್ತೇವೆ. ಸೊ ಮಸಾಲ ಕಡಲೆಯನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಳ್ತೇನೆ. ಯಾಕಂದರೆ ಆಲ್ರೆಡಿ ಕುರ್ಕುರೆ ಕೂಡ ಮಸಾಲ ಇರ್ತದಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಇದು ರತ್ಲಮಿ ಶೇವ್. ರತ್ಲಮಿ ಶೇವ್ ಹಾಕಿದ ಮೇಲೆ ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಉಪ್ಪು, ಅದಾದಮೇಲೆ ಬೇಲ್ ಮಸಾಲ ಇದೆಲ್ಲ ಹಾಕಿದ್ದೇವಲ್ಲ, ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಟೊಮೆಟೊ ಹಾಕಿದ್ದೇವೆ, ಅದರದ್ದು ರಸ ಕೂಡ ಹೀರಿಕೊಳ್ತದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಂಡಕ್ಕಿಯನ್ನು ಹಾಕ್ತಿದ್ದೇವೆ. ಮುಂಡಕ್ಕಿ ಅಂತೀವಿ. ಸೊ ಇದನ್ನು ಹಾಕ್ಕೊಳ್ತಿದ್ದೇವೆ. ಅಥವಾ ಕೆಲವರು ಕುರ್ಲ್ ಅಂತೀವಿ. ಸೊ ನಾನು ಇದನ್ನು ಹಾಕ್ತಿದ್ದೇನೆ. ಸೊ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ಇದಕ್ಕೆ ಯಾವ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತೀರಾ ಅಂತ. ನಾವು ಮಂಡಕ್ಕಿ ಅಂತೀವಿ, ಮುಂಡಕ್ಕಿ ಅಂತೀವಿ, ಕುರ್ಲ್ ಅಂತೀವಿ, ಬೇಲ್ ಅಂತೀವಿ. ಸೊ ನೀವು ಇದಕ್ಕೆ ಏನಂತ ಕರಿತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ
ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೇನೆ. ಅದಾದಮೇಲೆ ನಾನು ಒಂದು ಲಿಂಬೆಯಲ್ಲಿ ಹಾಫ್ ನಿಂಬು ಮಾತ್ರ ತೊಗೊಳ್ತಿದ್ದೇನೆ ಇವಾಗ. ಸೊ ಹಾಫ್ ನಿಂಬುವನ್ನು ಇದಕ್ಕೆ ಹಿಂಡಿಕೊಳ್ತಾ ಇದ್ದೇನೆ. ಅದಾದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಿಮಗೆ ಬೇಕಾದರೆ ಇದಕ್ಕೆ ಸೇಜ್ವಾನ್ ಚಟ್ನಿ ಸಹ ಹಾಕ್ಬೋದು ಅಥವಾ ಮೆಣಸಿನ ಹುಡಿ ಸಹ ಹಾಕ್ಬೋದು. ಬಟ್ ನಾನು ಅದೆಲ್ಲ ಏನು ಹಾಕಲಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಇದಕ್ಕೆ ಚೆನ್ನ ದಾಲ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸಹ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಚೆನ್ನ ದಾಲ್ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮ ಮನೆಯಲ್ಲಿ ಮಾಡಿದಂಥ ಹೆಲ್ದಿ ಟೇಸ್ಟಿ ಆ್ಯಂಡ್ ಸಿಂಪಲ್ ಮೆಥಡಿನ ಬೇಲ್ ತಿನ್ನಲಿಕ್ಕೆ ರೆಡಿ. ಥ್ಯಾಂಕ್ ಯು.